ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಒಂದು ಲೈಕ್ 10th ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು ಇದು ಗೌರ್ಮೆಂಟ್ ಜಾಬ್ಗೆ. ಆಮೇಲೆ 12th ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಸೊ ನಾನು ಆ ಜಾಬ್ ರೋಲ್ನ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನನ್ನ ಡೀಟೇಲ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಿಮ್ಮಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರ್ಯಾರು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಏನು ಜಾಬ್ ರಿಕ್ವೈರ್ಮೆಂಟ್ ಇದೆ, ಏನೇನು ಸ್ಯಾಲ್ರಿ ಇದೆ ಅಂತ ಎಲ್ಲ ನೋಡ್ಕೊಂಬರೋಣ. ಇದು ನೋಡಿ, ಇದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರಲ್ಲಿ ಬರುತ್ತೆ, ಗೌರ್ನಮೆಂಟ್ ಆಫ್ ಇಂಡಿಯಾ ಅಂಡರಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು CSR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ. ಇದಿರೋದು ಹೈದ್ರಾಬಾದಲ್ಲಿ. ಇವರು ಹೊಸದಾಗಿ ಒಂದು ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ. ಸೊ ನೋಡೋದಾದರೆ ಕೆಳಗಡೆ ನೋಡಿ, ಇಲ್ಲಿ ಅಡ್ವರ್ಟೈಸ್ಮೆಂಟು, ಇಲ್ಲಿ 14/8 ಸ್ಟಾರ್ಟ್ ಆಗಿದೆ ಅಡ್ವರ್ಟೈಸ್ಮೆಂಟು. ಸೊ ಇದೊಂದು ನ್ಯೂ ಓಪನಿಂಗ್ ಇದು. ಸೊ ಇದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಓಕೆ ಕೊಡೋಣ. ಸೊ ಇಲ್ಲಿ ಡೇಟ್ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ, ಮತ್ತು ಇಲ್ಲಿ ಏನೇನು ಅಪ್ಲಿಕೇಶನ್ ಇದೆ ನೋಡಿ. ಲೈಕ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 12ಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇದು ಓಪನಿಂಗ್ ಬಂದ್ಬಿಟ್ಟು August 14 ಓಪನಿಂಗ್ ಆಗಿದೆ. ಇದು ಬಂದ್ಬಿಟ್ಟು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರನೇ ಆಗಬೇಕಾಗಿರುತ್ತೆ. ಇಲ್ಲಿ ಜೂನಿಯರ್ ಸ್ಟೆನೋಗ್ರಾಫರ್ಗೆ ಒಂದೇ ಒಂದು ಪೋಸ್ಟ್ ಇದೆ. ಅದು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 27 ಇಯರ್ಸ್ ಇರುತ್ತೆ. ಸ್ಯಾಲ್ರಿ ಬಂದ್ಬಿಟ್ಟು 52,000 ಇರುತ್ತೆ. ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಟೋಟಲ್ ಎಷ್ಟಿದೆ, ಇಲ್ಲಿ 8 3 1 2. ಸೊ ಆಲ್ಮೋಸ್ಟ್ 10 ಪೋಸ್ಟು, 12 13 ಪೋಸ್ಟ್ ಇದೆ. ಇದು ಸ್ಯಾಲ್ರಿ ಬಂದ್ಬಿಟ್ಟು 35,000 ಆಗಿರುತ್ತೆ. ಇದು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 25 ಇಯರ್ಸ್ವರೆಗೂ ನಾವು ಹಾಕೋಬೋದು. ಇನ್ನು ನೋಡೋದಾದರೆ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಸೊ ಈಗ ಕೆಳಗಡೆ ನೋಡೋದಾದರೆ ಇವಾಗ ಏನು ಕ್ವಾಲಿಫಿಕೇಷನ್ ಬೇಕು ಅಂತ ಅಂದರೆ, ಇಲ್ಲಿ ಜೂನಿಯರ್ ಸ್ಟೆನೋಗ್ರಾಫರ್ಗೆ ನೋಡೋದಾದರೆ 2+ ಅಂದರೆ 10+2 ಅಂದರೆ PU ಪಾಸ್ ಆಗಿರಬೇಕು. ಅದು ಈಕ್ವಲೆಂಟ್ ಆ್ಯಂಡ್ ಪ್ರೊಫಿಷಿಯಂಟ್ ಇನ್ ಸ್ಟೆನೋಗ್ರಫಿ ಸ್ಪೀಡ್ ಆಫ್ 80 ಅಂತ ಅಂದರೆ 80 ವರ್ಡ್ಸ್ನ ಟೈಪ್ ಮಾಡೋಕ್ಕೆ ಬರಬೇಕು, ಇಂಗ್ಲೀಷ್ ಅಥವಾ ಹಿಂದಿಲಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡೋದಾದರೆ ಟೈಪಿಂಗ್ ಆರ್ ಎನಿ ಅದರ್ ಅಫಿಷಿಯಲ್ ವರ್ಕ್ ಅಸೈನ್ ಬೈ ದ ಕಾಂಪಿಟೆಂಟ್ ಅಥಾರಿಟೀಸ್ ಆಗಿರುತ್ತೆ. ಇನ್ನು MTSಗೆ ನೋಡೋದಾದರೆ ಮೆಟ್ರಿಕ್ಯುಲೇಟ್ ಆರ್ ಈಕ್ವಲೆಂಟ್ ಪಾಸ್ ಅಂದರೆ ಜಸ್ಟ್ 10th ಪಾಸ್ ಆಗಿದೆ ಸಾಕು ಅಂತ ಕೂಡ ಹೇಳಿದ್ದಾರೆ. ಡಿಸೈರೇಬಲ್ ಏನಿದೆ ಅಂದರೆ ನಾವೇನೋ 12th ಪಾಸ್ ಆಗಿದ್ರೆ ಓಕೆ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಫಿಸಿಕಲ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ ಸೆಕ್ಷನ್ ಏನು ಜಾಬ್ ರಿಕ್ವೈರ್ಮೆಂಟ್ ಇರುತ್ತೆ ಅಂದರೆ, ಫಿಸಿಕಲ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ ಸೆಕ್ಷನ್ ಇರುತ್ತೆ, ಜನರಲ್ ಕ್ಲೀನ್ನೆಸ್ ಇರುತ್ತೆ, ಮತ್ತು ಫೈಲ್ಸ್ನೆಲ್ಲ ಡಾಕ್ಯುಮೆಂಟ್ನೆಲ್ಲ ತಂದು ಕೊಡೋದಿರುತ್ತೆ, ಮತ್ತು ಫೋಟೋ ಎಲ್ಲ ಕಾಪಿ ಮಾಡೋದು ಅಂತಂದರೆ ಸ್ಕ್ಯಾನ್ ಮಾಡೋದು, ಏನಾರ ಕೊಟ್ಟರೆ ಅದೆಲ್ಲ ಆ ರೋಲ್ ಆಗಿರುತ್ತೆ ಇಲ್ಲಿ. ಇನ್ನು ಅದರಲ್ಲೂ ಹಾಸ್ಪಿಟಾಲಿಟಿ ಸರ್ವಿಸ್ ಇರುತ್ತೆ, ಹೌಸ್ ಕೀಪಿಂಗ್ ಸರ್ವಿಸ್ ಕೂಡ ಇರುತ್ತೆ. ಇದರಲ್ಲಿ ನೀವು ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಇರುತ್ತೆ, ಅದ್ರಲ್ಲಿ ಬೇಕಾದ್ರೆ ನೋಡ್ಕೋಬೋದು. ಇನ್ನು ಸ್ಟೆನೋಗ್ರಾಫರು ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಬೆನಿಫಿಟ್ಸ್ ಅಂಡರ್ ದ ಕೌನ್ಸಿಲ್ ನೋಡೋದಾದರೆ, ದಿಸ್ ಪೋಸ್ಟ್ ಕ್ಯಾರಿ ಯೂಶಲಿ ಅಲೋಯನ್ಸ್ ಅಂತ, ಲೈಕ್ DA ಅಲೋಯನ್ಸು, HRA ಅಲೋಯನ್ಸು, ಟ್ರಾನ್ಸ್ಪೋರ್ಟೇಷನ್ ಅಲೋಯನ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಅಡ್ಮಿಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ಮೇಡ್ ಅಪ್ಲಿಕೇಬಲ್ ಟು CSR ಎಂಪ್ಲಾಯಿ ಅಟ್ ದ ಪ್ಲೇಸ್ ಆಫ್ ಪೋಸ್ಟಿಂಗ್ ಅಂತ ಕೂಡ ಹೇಳಿದ್ದಾರೆ. ಸೊ ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟು ನೋಡೋದಾದರೆ ಇದು ಆಲ್ ನ್ಯೂ ಅಂತಂದರೆ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಕೂಡ ಸಿಗ್ತಾ ಇದೆ ಈ ಜಾಬಲ್ಲಿ ನಮಗೆ. ಇನ್ನು ಅದರ್ ಕಂಡೀಷನ್ ನೋಡೋದಾದರೆ, ಇಲ್ಲಿ ನಾವು ಏನಾಗಿರಬೇಕು ಅಂತ ಅಂದರೆ ಮಸ್ಟ್ ಬಿ ಇಂಡಿಯನ್ ಸಿಟಿಸನ್ ಆಗಿರಬೇಕು ಈ ರೋಲ್ಗೆ ಅಪ್ಲೈ ಮಾಡೋಕ್ಕೆ. ಮತ್ತು ಇಲ್ಲಿ ನೋಡೋದಾದ್ರೆ ಆಲ್ ಅಪ್ಲಿಕೆಂಟ್ ಮಸ್ಟ್ ಫುಲ್ಫಿಲ್ ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟು ಕೂಡ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಶುಡ್ ಇಂಡಿಕೇಟ್ ದರ್ ಆಪ್ಷನ್ ಫಾರ್ ಟೇಕಿಂಗ್ ಎಕ್ಸಾಮಿನೇಷನ್ ಪ್ರೊಫಿಷಿಯನ್ಸಿ ಇನ್ ಶಾರ್ಟ್ ಹ್ಯಾಂಡ್ ಅಂದರೆ ಟ್ರೇಡ್ ಟೆಸ್ಟು ಇಂಗ್ಲೀಷ್ ಅಥವಾ ಹಿಂದಿಲೇ ಇರುತ್ತೆ. ಸೊ ನಾವು 8ರಲ್ಲಿ 1ರಲ್ಲಿ ತೊಗೋಬೇಕಾಗಿರುತ್ತೆ. ಇಲ್ಲಿ ಕನ್ನಡದಲ್ಲಿ ಇರಲ್ಲ, ಇಂಗ್ಲೀಷ್ ಅಥವಾ ಹಿಂದಿ ಅಷ್ಟೇ ನಾವು ಸೆಲೆಕ್ಟ್ ಕೂಡ ಮಾಡ್ಕೋಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದನ್ನ ಕೆಳಗಡೆ ನೋಡ್ಕೊಂಡು ಹೋದ್ರೆ, ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು SC/ST ಅವ್ರಿಗೆ 5 ಇಯರ್ಸ್ ಇದೆ, OBC ಅವ್ರಿಗೆ 3 ಇಯರ್ಸ್ ಇದೆ. ಸೊ ನೀವು ಅದು ನೋಡ್ಕೋಬೋದು. ಅದು 25 ಇಯರ್ಸ್ ಮಲ್ಟಿ ಟಾಸ್ಕರ್ಗೆ ಇರೋದ್ರಿಂದ 3 ಇಯರ್ಸ್ ನಾವು OBC ಸರ್ಟಿಫಿಕೇಷನ್ ಇದ್ದರೆ ನಾವು 3 ಇಯರ್ಸ್ ಕೂಡ ಅಪ್ಲೈ ಮಾಡ್ಬೋದು.
ಲೈಕ್ ಇಲ್ಲಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ವಿಡೋ ಅಥವಾ ಡಿವೋರ್ಸ್ಡ್ ವುಮೆನ್ ಅವ್ರಿಗೆ 35 ಇಯರ್ಸ್ವರೆಗೂ ಕೂಡ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ನು ಏನೇನು ಫಿಸಿಕಲ್ ಇದು PWD ಕ್ಯಾಂಡಿಡೇಟ್ ಅವ್ರಿಗೆ ಎಷ್ಟಿದೆ ಅನ್ನೋದೆಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೆಲ್ಲ ಇದನ್ನ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನೋಡ್ಕೊಳ್ಳಿ. ಸೊ ನಾನು ಮೇನ್ ಡೀಟೇಲ್ ಏನೇನು ಬೇಕು ಜಾಬ್ಗೆ ಮಸ್ಟ್ ನೋ ಏನು ಅನ್ನೋದು ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ ಮೋಡ್ ಆಫ್ ಸೆಲೆಕ್ಷನ್ ಬಂದ್ಬಿಟ್ಟು ಇಲ್ಲಿ ಜೂನಿಯರ್ ಸ್ಟೆನೋಗ್ರಾಫ್ ಅವ್ರಿಗೆ ಕ್ಯಾಂಡಿಡೇಟ್ ಫುಲ್ಫಿಲಿಂಗ್ ಆಲ್ ದ ನೆಸೆಸರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ರೆಕಮೆಂಡೆಡ್ ಟು ಸ್ಕ್ರೀನಿಂಗ್ ಕಮಿಟಿ ಡ್ಯೂಯಲ್ ಕನ್ಸ್ಟಿಟ್ಯೂಟೆಡ್ ಬೈ ಡೈರೆಕ್ಟರ್ ಅಂತೆ. ಸೊ ಇಲ್ಲಿ ಟೆಸ್ಟ್ ಅಂತ ಅಂದರೆ ಟೈಪಿಂಗ್ ಟೆಸ್ಟ್ಗೆ ಕಾಲ್ ಮಾಡ್ತಾರೆ, ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅಂತಂದರೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ. ಆಮೇಲೆ ಅದ್ರಲ್ಲಿ ಶಾರ್ಟ್ ಲಿಸ್ಟ್ ಆದ ಪರ್ಫಾರ್ಮೆನ್ಸ್ನ ರಿಟರ್ನ್ ಎಕ್ಸಾಮಕ್ಕೆ ಕೂಡ ತಗೋತಾರಂತೆ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇರುತ್ತೆ. ಫೈನಲ್ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಅಂತ ಬೇಸಿಸ್ ಆಫ್ ಮಾರ್ಕ್ಸ್ ಅಪ್ಟೈನ್ ಬಂದ ಕ್ಯಾಂಡಿಡೇಟ್ ಇನ್ ದಿಸ್ ಪೇಪರಲ್ಲಿ ಏನಿರುತ್ತೆ ಅದು. ಇಲ್ಲಿ ಮೋಡ್ ಆಫ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಫಸ್ಟು OMR ಬೇಸ್ಡ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಅಂದರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೆಕೆಂಡ್ ಮೋಡ್ ಆಫ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ವಿಲ್ ಬಿ ಸೆಟ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ದ ಕ್ವಶನ್ ಆರ್ ಇನ್ ಎಕ್ಸೆಪ್ಟ್ ದ ಕ್ವಶನ್ಸ್ ಆನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೆ. ಸೊ ಸ್ಟ್ಯಾಂಡರ್ಡ್ ಆಫ್ ಎಕ್ಸಾಮ್ ಬಂದ್ಬಿಟ್ಟು ಸೆಕೆಂಡ್ ಅಂದರೆ 12th ಪಾಸ್ ಆಗಿರೋರು ಥರ ಇರುತ್ತೆ. ಟೋಟಲ್ ಕ್ವಶನ್ ಬಂದ್ಬಿಟ್ಟು 200 ಇರುತ್ತೆ, ಟೋಟಲ್ 2 hours ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಒಂದು ಪೇಪರಲ್ಲಿ ಏನೇನು ಟಾಪಿಕ್ ಡಿವೈಡ್ ಆಗಿರುತ್ತೆ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಅಥವಾ ರೀಸ್ನಿಂಗ್ ಇರುತ್ತೆ. 50 ಕ್ವಶನ್ 50 ಮಾರ್ಕ್ಸು. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಒಂದು ನೆಗೆಟಿವ್ ಕ್ವಶನ್ಗೆ ಅಂದರೆ ಒಂದು ರಾಂಗ್ ಕ್ವಶನ್ಗೆ 0.25 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನೆಕ್ಸ್ಟು ಜನರಲ್ ಅವೇರ್ನೆಸ್ಸು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಅದು ಟೆಸ್ಟ್ ಇರುತ್ತೆ. ಅದು ಇಂಗ್ಲೀಷ್ ಲ್ಯಾಂಗ್ವೇಜ್ 100 ಮಾರ್ಕ್ಸ್ಗೆ ಇರುತ್ತೆ. ದ ಕ್ಯಾಂಡಿಡೇಟ್ ವಿಲ್ ಆನ್ ಎ detection for 10 minutes in English or Hindi as opted by candidate in the application form at speed of ಅಂತಂದರೆ ಜೀನಿಯಸ್ ಸ್ಟೆನೋಗ್ರಾಫ್ಗೆ ನಮಗೆ 80 MBPS ಅಲ್ಲಿ ಕೂಡ ಟೈಪ್ ಮಾಡಬೇಕಾಗಿರುತ್ತಲ್ಲ. ಸೊ ಅದಕ್ಕೆ ಡಿಕ್ಟೇಷನ್ ಇರುತ್ತೆ, ನಾವು ಟೈಪ್ ಮಾಡಬೇಕು. ಅದು ಇಂಗ್ಲೀಷ್ ಅಥವಾ ಹಿಂದಿಲ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ಇನ್ನು MTS ಕ್ಯಾಂಡಿಡೇಟ್ಗೆ ಯಾವ ಥರ ಇರುತ್ತೆ ಅಂತ ಅಂದರೆ ಸೆಲೆಕ್ಷನು OMR ಬೇಸ್ಡ್ ಇರುತ್ತೆ. ಮತ್ತು ಅವ್ರಿಗೂ ಕ್ಲಾಸ್ 10th ಸ್ಟ್ಯಾಂಡರ್ಡ್ ಸಿಲಬಸ್ ಟೈಪ್ ಇರುತ್ತೆ. ಕ್ವಶನ್ಸು ಟೋಟಲ್ 150 ಕ್ವಶನ್ ಇರುತ್ತೆ, 2 hours ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನು 75 ಮಾರ್ಕ್ಸ್ ಇರುತ್ತೆ. 1 ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಜನರಲ್ ಆ್ಯಪ್ಟಿಟ್ಯೂಡು 25 ಇದೆ, ಜನರಲ್ ಅವೇರ್ನೆಸ್ 50 ಕ್ವಶನ್ಸು, ಇಂಗ್ಲೀಷು 50 ಕ್ವಶನ್ಸ್ ಇದೆ. ಇಲ್ಲಿ ಕ್ಯಾಂಡಿಡೇಟ್ ವಿತ್ ಲೆಸ್ಸರ್ ನೆಗೆಟಿವ್ ಮಾರ್ಕ್ಸ್ ಇಫ್ ದೇ ಅಪ್ಲಿಕೇಬಲ್ ಇನ್ ದ ಪೇಪರ್ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲ ಔ ಟು ಅಪ್ಲೈ ನೋಡೋದಾದರೆ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಗೋ ಥ್ರೂ ಕೇರ್ಫುಲಿ ಇನ್ ದ ಇನ್ಸ್ಟ್ರಕ್ಷನ್ ಪ್ಲೇಸ್ ಇನ್ ದ ವೆಬ್ಸೈಟ್ ಫಾರ್ ಆನ್ಲೈನ್ ಫಿಲ್ಲಿಂಗ್ ಅಪ್ಲಿಕೇಶನ್. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಟ್ ಪೇಜ್ 15 ಕೊಟ್ಟಿದ್ದಾರೆ. ನಾನು ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಕ್ ನಮಗೆ ಅವ್ರದ್ದು ಅಪ್ಲಿಕೇಶನ್ ಫಾರ್ಮ್ಗೆ ಹೋಗಿ ನಾವು ಫಸ್ಟ್ ಯೂಸರ್ ಆಗಿರೋದ್ರಿಂದ ನ್ಯೂ ರಿಜಿಸ್ಟ್ರೇಷನ್ ಅಂತ ತೊಗೊಂಡು ನಾವು ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 500 ಇರುತ್ತೆ. ಇಲ್ಲಿ ಏನು ಡೈರೆಕ್ಟರ್ ಆನ್ ಪೇಮೆಂಟ್ ಸಿಸ್ಟಮ್ ಓನ್ಲಿ ವಿ SBI ಕಲೆಕ್ಟ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಲಿಂಕ್. ಸೊ ಈ ಲಿಂಕ್ ಯೂಸ್ ಮಾಡಿಕೊಂಡೆ ನಾವು ಪೇ ಮಾಡಬೇಕಾಗಿರುತ್ತೆ SBI ಕಲೆಕ್ಟ್ ಮುಖಾಂತರನೇ. ಸೊ ಬೇರೆ ಯಾವುದನ್ನು ಕೂಡ ಇದು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಈ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಪೇ ಮಾಡ್ಕೊಳ್ಳಿ. ನೆಕ್ಸ್ಟು SC ST PWD ವುಮೆನ್ಸು ಎಕ್ಸ್ ಸರ್ವಿಸ್ ಮ್ಯಾನ್ ಇವ್ರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸೇ ಇರಲ್ಲ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಈ ರೋಲ್ಗೆ. ಮತ್ತು ಇಲ್ಲಿ ಫೈನಲ್ ಟೆಸ್ಟ್ ಇಲ್ಲಿ ಯಾವುದ್ಯಾವುದು ಲೊಕೇಶನ್ ಇದೆ ಅಂತ ನೋಡೋದಾದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಬೇಕು ಅಂತಂದರೆ ನಾವು ಫೀ ಪೇ ಮಾಡಿರೋದು ಫಸ್ಟ್ ಬೇಕು ರೆಸಿಪ್ಟು, ಆಮೇಲೆ ನಮ್ಮದು ಪಾಸ್ಪೋರ್ಟ್ ಸೈಜು, ಡೇಟ್ ಆಫ್ ಬರ್ತು ಎಲ್ಲ ಇಟ್ಕೊಂಡು ನಾವು ಕೂಡ ಅಪ್ಲೈ ಮಾಡಬೇಕು. ಸೊ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಫಸ್ಟು. ಸೊ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ತೀವಲ್ಲ, ಅಲ್ಲಿ ಫಸ್ಟ್ ಲಿಂಕ್ನೇ ಕ್ಲಿಕ್ ಮಾಡಬೇಕು. ಇಲ್ಲಿ ಓಕೆ ಕೊಡೋಣ. ಇಲ್ಲಿ ನೋಡಿ ಜೂನಿಯರ್ ಸ್ಟೆನೋಗ್ರಾಫ್ಗೆ ಹಾಕ್ತಾಯಿದ್ದೀರೋ, MTSಗೆ ಹಾಕ್ತಾಯಿದ್ದೀರೋ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಹಾಕ್ತಾಯಿದ್ದೀರೋ ಅಂತ ನೋಡ್ಕೊಳ್ಳಿ. ಸೊ ನಾವು ಯಾವುದ್ರ ಮೇಲೆ ಹಾಕ್ತಾಯಿದ್ದೀವಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟು ನಾವು ಇಲ್ಲಿ ರಿಜಿಸ್ಟರ್ ಆಗಬೇಕು. ಲೈಕ್ ನಮ್ಮದು ಇಮೇಲ್ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ನಮ್ಮದೆಲ್ಲ ಆಗ್ಬಿಟ್ಟು ಲಾಗಿನ್ ಯೂಸರ್ ಆಗಿದೆ ಆಲ್ರೆಡಿ ಲಾಗಿನ್ ಆಗಬೇಕು. ಇಲ್ಲ ಅಂತಂದರೆ ಫಸ್ಟು SBI ಕಲೆಕ್ಟಲ್ಲಿ ಅಮೌಂಟ್ ಪೇ ಮಾಡಿಬಿಟ್ಟು ನಾವು SBI ಕಲೆಕ್ಟು ಸೊ ಅಮೌಂಟ್ ಪೇ ಮಾಡಿಬಿಟ್ಟು ನಾವು ಲಾಗಿನ್ ಆಗಬೇಕಾಗಿರುತ್ತೆ ಅಂತ ಅಂದರೆ ರಿಜಿಸ್ಟರ್ ಆಗೋದು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ಇದು ಲೊಕೇಶನ್ ಬಂದುಬಿಟ್ಟು ಹೈದ್ರಾಬಾದ್ ಇರುತ್ತೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ.
ಸೊ ನೋಡಿದ್ರಲ್ಲ, ನಾನು ನೋಟಿಫಿಕೇಷನ್ ಲಿಂಕು ಮತ್ತು ಅಪ್ಲಿಕೇಶನ್ ಲಿಂಕು ಮತ್ತು SBI ಪೇಮೆಂಟ್ ಮಾಡೋಕ್ಕೂ ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಒಂದ್ಸಲ ವೆರಿಫೈ ಮಾಡಿಕೊಂಡು ಕೂಡ ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.